ಆರಂಭದಲ್ಲಿ ಹೇಳಿದಂತೆ ಇವತ್ತು ನಟ ದರ್ಶನ್ ವಿರುದ್ಧ ಅಥವಾ ಅವರ ತಂಡ ಗ್ಯಾಂಗ್ ವಾಟೆವರ್ ಮೇಲೆ ಇದ್ದಂಥ ಆರೋಪ ಪಟ್ಟಿಯನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ನಗರ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅತ್ಯಂತ ಭಯಾನಕವಾಗಿ ಕೊಲೆ ಮಾಡಿರುವ ಟಾರ್ಚರ್ ಸಮೇತ ಇರುವ ಈ ಪ್ರಕರಣದ 17 ಆರೋಪಿಗಳು ಈಗ ದೋಷಾರೋಪಣೆಯನ್ನು ಎದುರಿಸಬೇಕು. ರೇಣುಕಾಸ್ವಾಮಿ ಕೊಲೆ ಆದ 84 ದಿನಗಳ ನಂತರ 90 ದಿನಗಳವರೆಗೆ ಅವರಿಗೆ ಸಮಯಾವಕಾಶ ಇತ್ತು. ಹಾಗಾಗಿ 84. ಬೆಂಗಳೂರಿನ 24ನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಬರೋಬ್ಬರಿ 3991 ಪುಟಗಳು, ಅಂದರೆ ಆರೋಪಿಗಳು, ಸಾಕ್ಷಿಗಳು, ಇನ್ನಿತರ ವರದಿಗಳು ಎಲ್ಲವೂ ಸೇರಿದಂತೆ ಇರುವ ಆರೋಪ ಪಟ್ಟಿಯನ್ನು ತನಿಖಾಧಿಕಾರಿಗಳು ಸಲ್ಲಿಸಿದ್ದಾರೆ. 10 ಕಡತ, 7 ಸಂಪುಟಗಳ ಈ ದೋಷಾರೋಪ ಪಟ್ಟಿಯನ್ನು ವಿಸ್ತೃತವಾಗಿ ನಾನು ಪರಿಶೀಲಿಸುತ್ತೇನೆ ಎಂದು ಮಾನ್ಯ ಮ್ಯಾಜಿಸ್ಟ್ರೇಟರಾದಂಥ ಎಸ್ ನಿರ್ಮಲಾ ಅವರು ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಹೇಳಿದ್ದಾರೆ. ಮಾಡ್ತಾರೆ ಅವರ ಕೆಲಸ. ರೇಣುಕಾಸ್ವಾಮಿ ಮಾಡಿದ್ದ ಅಶ್ಲೀಲ ಮೆಸೇಜ್ಗಳಿಂದ ಹಿಡಿದು ಆರಂಭ, ಕಿಡ್ನ್ಯಾಪ್, ಟಾರ್ಚರ್, ಮರ್ಡರ್, ಸಾಕ್ಷಿನಾಶ ಯತ್ನ, ಆರೋಪಿಗಳ ಬಂಧನದವರೆಗೆ ಇಡೀ ಪ್ರಕರಣವನ್ನು ಚಾರ್ಜ್ ಶೀಟ್ನಲ್ಲಿ ಇಂಚು ಇಂಚಾಗಿ ಹಂತ ಹಂತವಾಗಿ ವಿವರಿಸಲಾಗಿದೆಯಂತೆ. ದರ್ಶನ್ ಗ್ಯಾಂಗ್ನ ಈ ಪೈಚಾಚಿಕ ವರ್ತನೆಯನ್ನು ತನಿಖಾ ತಂಡ ವಿವರಿಸಿರುವುದನ್ನು ನೋಡಿದರೆ ಬಹಳ 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 ಆಶ್ಚರ್ಯವಾಗುತ್ತೆ. ಮನುಷ್ಯರು ಸಣ್ಣ ವಿಚಾರವೊಂದರಲ್ಲಿ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬೇಕಾದಂತಹ ವಿಚಾರಗಳಲ್ಲಿ ಈ ರೀತಿಯ ಪೈಚಾಚಿಕ ರಾಕ್ಷಸಿ ಮನೋಭಾವವನ್ನು ತೋರಿಸಬಹುದೇ ಅಂತ ಅನುಮಾನ ಬರುತ್ತದೆ. ಆರೋಪಿಗಳ ವಿರುದ್ಧ ಅಪಹರಣ, ಕೊಲೆ, ಸಾಕ್ಷ್ಯನಾಶ, ಒಳಸಂಚು, ದರೋಡೆ, ಕಾನೂನು ಬಾಹಿರವಾಗಿ ಸೇರಿರುವುದು, ಹೀಗೆ ಹಲವಾರು ಆರೋಪಗಳು ಇವೆ ಬಹು ಸಹಜವಾಗಿ. ಇದು ಪ್ರಾಥಮಿಕ ಆರೋಪ ಪಟ್ಟಿ. ತನಿಖೆ ಇನ್ನೂ ಬಾಕಿ ಇದೆ. ಪೂರ್ಣಗೊಂಡ ಬಳಿಕ ಮಗದೊಂದು ಅಡಿಷನಲ್ ಹೆಚ್ಚುವರಿ ಆರೋಪ ಪಟ್ಟಿಯನ್ನು ಸಲ್ಲಿಸಬಹುದು ಅಂತ ಪೊಲೀಸಿನವರು ತಿಳಿಸಿದ್ದಾರೆ. ಸಾರಾಂಶ, ಘನತೆವೆತ್ತ ವ್ಯಕ್ತಿಗಳ ಆರೋಪ ಪಟ್ಟಿಯ ಸಾರಾಂಶ ಅದು. ಎಸ್, ಮೊದಲು 4-6 ಪಾಯಿಂಟ್ ನೋಡ್ಬಿಡೋಣ, ಆಮೇಲೆ ಬರೋಣ. ಹೇಗೆ ಈ ಆರೋಪ ಪಟ್ಟಿಯನ್ನು ಹೆಣೆಯುತ್ತಾ ಹೋಗಿದ್ದಾರೆ ಪೊಲೀಸರು ಅನ್ನೋದನ್ನು ನೋಡಲೇಬೇಕು. ಬಹುದೀರ್ಘ ಕಾಲ ಆಗಿತ್ತು ನಾನು ಇಷ್ಟು ವಿಸ್ತೃತವಾದ, ಲಾರ್ಜ್ಲಿ ಆನ್ ಎ ಸೈಂಟಿಫಿಕ್ ಲೈನ್, ತುಂಬ ವೈಜ್ಞಾನಿಕವಾಗಿ ಯಾವ ಎಳೆಗಳು ತಪ್ಪಿಸಿಕೊಳ್ಳದಂತೆ ಸಾಧ್ಯವಿರುವಷ್ಟು, ಮನುಷ್ಯ ಮಾತ್ರಕ್ಕೆ ಸಾಧ್ಯವಿರುವಷ್ಟು, ಒಬ್ಬ ತನಿಖಾಧಿಕಾರಿಯೂ ಒಂದು ಯಾವುದೋ ಬಿಟ್ಟಿರಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಸಾಧ್ಯವಿರುವಷ್ಟು ಅದನ್ನು ಹೆಚ್ಚು ಕಡಿಮೆ ವೈಜ್ಞಾನಿಕವಾಗಿಯೇ ಸಂಗ್ರಹ ಮಾಡಿ ಈ ಹಂತಕ್ಕೆ ತಂದಿದ್ದ ಆರೋಪ ಪಟ್ಟಿಯನ್ನು ನೋಡಿ ಭಾಳ ವರ್ಷಗಳಾಗೋಗಿತ್ತು ನನಗೆ ಕರ್ನಾಟಕ ರಾಜ್ಯದಲ್ಲಿ. ಯಾಕಂದರೆ ನನ್ನ ಆರಂಭಿಕ ದಿನಗಳಲ್ಲಿ ಈ ರೀತಿಯ ಬಹು ಕುತೂಹಲಕಾರಿ, ವಿಪರೀತ ಫೇಮಸ್ ಆಗಬಹುದಾದ ಹಲವಾರು ಕೇಸುಗಳ ಆರೋಪ ಪಟ್ಟಿಯನ್ನು ನಾನು ನೋಡಿದ್ದೀನಿ. ಅವತ್ತಿನ ಕುತೂಹಲಕ್ಕೆ, ಅವತ್ತು ತಿಳ್ಕೋಬೇಕು ಅನ್ನೋ ಆಸಕ್ತಿಗೆ ಅವೆಲ್ಲ ಓದ್ತಿದ್ದೆ ಕೂತ್ಕೊಂಡು. ಹಾಗಾಗಿ ದೀರ್ಘಕಾಲ, ಅಂದರೆ ವರ್ಷಗಳಾದ ಮೇಲೆ ಒಂದು ಆರೋಪ ಪಟ್ಟಿ, ಇಟ್ ಮೆರಿಟ್ಸ್ ಅವರ್ ರೀಡಿಂಗ್. ಆರೋಪ ಪಟ್ಟಿಗಳು ಯಾವಾಗಲೂ ಓದೋ ಹಾಗಿರಬೇಕು. ಸುಮ್ಮನೆ ಗುಬ್ಬಕ್ಕನ ಕತೆ ಥರ ಇರಬಾರ್ದದು. ಆ ಕತೆಗೆ ಪೂರಕವಾದ ಸಾಕ್ಷ್ಯಗಳು ಬರಬೇಕು. ಆ ಸಾಕ್ಷ್ಯಗಳಿಗೆ ಪೂರ್ವವಾದ ಹೇಳಿಕೆಗಳು ಇರಬೇಕು. ಆ ಹೇಳಿಕೆಗಳಿಗೆ ಪೂರಕವಾದಂತಹ ವೈಜ್ಞಾನಿಕ ತನಿಖೆ ಆಗಿರಬೇಕು. ಅವೆಲ್ಲ ಆದಾಗ ಯಾವುದೇ ಒಳರಂಧ್ರಗಳು ಇರದಂತೆ ಇರಬೇಕು. ಆಗ ಅದು ಒಂದು ಅದ್ಭುತವಾದ ಆರೋಪ ಪಟ್ಟಿ ಇದ್ದಂಗಿದೆ ಮೇಲ್ನೋಟಕ್ಕೆ. ಸದ್ಯಕ್ಕೆ 17 ಆರೋಪಿಗಳನ್ನು ಬಂಧಿಸಿದ್ದಾರೆ, ಎಲ್ಲರಿಗೂ ಗೊತ್ತು. ಪವಿತ್ರ ಗೌಡ ಆರೋಪಿ ನಂಬರ್ 1 ಆಗಲು ಮತ್ತು ಈಗಲೂ, ದರ್ಶನ್ ಆರೋಪಿ ನಂಬರ್ 2 ಆಗಲು ಮತ್ತು ಈಗಲೂ. ಕಾರಣ, ಈ ಪ್ರಕರಣದ ತೀವ್ರತೆ ಮತ್ತು ಅದರಲ್ಲಿ ನಡೆದಿರಬಹುದಾದ ಆರೋಪ, ಅದರ ಆಧಾರದ ಮೇಲೆ, ಆ ಪೈಚಾಚಿಕತೆಯ ಆಧಾರದ ಮೇಲೆ ಮತ್ತು ಪಾತ್ರಧಾರಿಗಳ ಪಾತ್ರದ ಆಧಾರದ ಮೇಲೆ ದರ್ಶನ್ A1 ಆಗಬಹುದೇನೋ ಎಂಬ ಅನುಮಾನ ಕೆಲವರಲ್ಲಿ ಇತ್ತು, ವಿಚ್ ವಾಸ್ ಎ ಪಾಸಿಬಿಲಿಟಿ ಆ್ಯಕ್ಚುಯಲಿ. ಬಟ್
ಪೊಲೀಸ್ನವರು ಆ ಸಾಧ್ಯತೆಯನ್ನು ಸದ್ಯಕ್ಕೆ ಪಕ್ಕಕ್ಕೆ ಇಟ್ಟಂಗಿದೆ. A2ನಲ್ಲೇ ಉಳಿಸಿದ್ದಾರೆ ದರ್ಶನನ್ನ. 14 ಜನರ ವಿರುದ್ಧ ಕಿಡ್ನ್ಯಾಪು ಅಂದರೆ ಅಪಹರಣ ಹಾಗೂ ಕೊಲೆ ಆರೋಪವನ್ನು ಹೊರಿಸಿದ್ದಾರೆ. 17ರ ಪೈಕಿ 3 ಆರೋಪಿಗಳ ಮೇಲೆ ಸಾಕ್ಷ್ಯ ನಾಶದ ಕೇಸ್ ಬಿದ್ದಿದೆ. ಅವರೇ ನಾವೇ ಕೊಂದದ್ದು ಎಂದು ಧೀಮಂತ ಜಗದೇಕ ವೀರರಂತೆ ಹೋಗಿದ್ದಂತಹ ಪ್ರಭೂತಿಗಳು ಕಾರ್ತಿಕ್, ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್. ಏನೇನೋ ಜವಾಬ್ದಾರಿಗಳನ್ನು ನಾವು ಮಾಡದ ಜವಾಬ್ದಾರಿಯನ್ನು ಕೆಲವೊಮ್ಮೆ ಮನೆಯಲ್ಲಿರುವ ತಂದೆಗೋ ತಾಯಿಗೋ ಅಣ್ಣನಿಗೋ ತಮ್ಮನಿಗೋ ಅಕ್ಕನಿಗೋ ಗುರುಗೋ ಫ್ರೆಂಡ್ಗೋಸ್ಕರ ಮೈ ಮೇಲೆ ಎಳೆದುಕೊಳ್ಳುವುದು ಉಂಟು. ಉದಾಹರಣೆಗೆ ನಂಬಿ ಮಾಡಿದ್ವಿ, ಇಟ್ಸ್ ಆಲ್ ರೈಟ್, ನಾನು ಅವನ ಮೈ ಮೇಲೆ ಎಳ್ಕೋತೀನಿ ಅಂತ ಸಾಲವನ್ನು ಎಳ್ಕೋತಾರೆ. ಎಷ್ಟೋ ಜನ ಗೆಳೆಯರುಗಳು ಏನೋ ಕಾರಣಕ್ಕೆ ಹೋಗಿ ತಾವು ಎಳ್ಕೊಂಡ್ಬಿಡ್ತಾರೆ. ನಾನೇ ಕೊಡ್ತೀನಿ ಬಿಡಪ್ಪ, ತಲೆ ಕೆಡಿಸ್ಕೊಬೇಡ ಆಯಿತು ಅಂತ ಮೈ ಮೇಲೆ ಎಳ್ಕೊಳ್ತಾರೆ. ಅದೆಲ್ಲ ನಾವು ನೋಡಿದ್ದೀವಿ, ಆ ರೀತಿಯ ಮೈ ಮೇಲೆ ಎಳ್ಕೊಳ್ಳೋದನ್ನು. ಆದರೆ ಯಾರೋ ಮಾಡಿರಬಹುದಾದ ಕೊಲೆಯನ್ನು ನಾನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಹೋಗುವ ಪ್ರಭೂತಿಗಳಿಗೆ ಏನನ್ನಬೇಕು ಹೇಳಿ, ಏನನ್ನಬೇಕು ಅವ್ರುಗಳಿಗೆ ಹೇಳಿ. ಅವ್ರಿಗೆ 3991 ಪುಟಗಳ ಈ ಚಾರ್ಜ್ ಶೀಟ್ 7 ಸಂಪುಟವನ್ನು ಹೊಂದಿದೆಯಂತೆ. ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್. ಇವತ್ತಿನ ದಿನ ನ್ಯಾಯಾಲಯದ ಆವರಣಕ್ಕೆ ಆ ಜೀಪ್ನಲ್ಲಿ ಅದರದ್ದು ಚಾರ್ಜ್ ಶೀಟಿಂದು ಬಾಕ್ಸನ್ನು ಎತ್ಕೊಂಡು ಹೋಗ್ತಿದ್ದಾಗ ನನ್ನ ಕಣ್ಣ ಮುಂದೆ ಬರ್ತಾ ಇದ್ದಂತಹ ಒಂದು ದೃಶ್ಯ ಯಾವುದು ಎಂದರೆ, ಆ ರೀತಿಯ ಚಿತ್ರವನ್ನು ನಾವು ಸಾಮಾನ್ಯವಾಗಿ ತೋರಿಸುವುದು ಬಜೆಟ್ನ ಕಾಪಿಗಳನ್ನು ಎತ್ತಿಕೊಂಡು ಬಂದಾಗ. ಹಿಂದೆ ಈಗಿಲ್ಲ ಬಿಡಿ, ಈಗ ಪೇಪರ್ಲೆಸ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿದೆ ಆ ಬಜೆಟ್ ಕಾಪಿಗಳು ಎತ್ಕೊಂಡ್ಬಂದು, ಓ ಬಂದಿತ್ತು ಬಜೆಟ್ ಅಂತ ಎಲ್ಲ ಬಜೆಟ್ ಕಾಪಿಗಳು ಎತ್ಕೊಂಡ್ಬರೋದು. ಹಾಗಿತ್ತು ಸಂಪುಟ. ಒಂದು ಅತ್ಯಂತ ದೀರ್ಘವಾದ ವರದಿಯ ರೂಪದಲ್ಲಿ ತನಿಖಾ ವರದಿ ಅಥವಾ ವಿಚಾರಣಾ ವರದಿಯನ್ನು ನಾನು ಓದಿರೋದು ಪುಸ್ತಕದ ರೂಪದಲ್ಲೂ ಇದೆ. ಅದು ಅಮೆರಿಕದಲ್ಲಿ ನಡೆದ 9/11 ಅಂದರೆ ವಿಮಾನ ಬಂದು ಹೊಡೆಯುತ್ತಲ್ಲ ಪೆಂಟಗಾನ್ ಮತ್ತು WTC ವರ್ಲ್ಡ್ ಟ್ರೇಡ್ ಸೆಂಟರ್ಗೆ, ಅದರ ಸಂಬಂಧಿತ ಪುಸ್ತಕ. ಅಂದರೆ ತನಿಖೆ ಅಂದರೆ ಕಾಂಗ್ರೆಸ್ನಲ್ ಹಿಯರಿಂಗ್ ಎಲ್ಲ ಆಗಿ ಆದಮೇಲೆ ಬಂದಿರೋ ಬುಕ್. ಎಕ್ಸ್ಟ್ರೀಮ್ಲಿ ಡೀಟೈಲ್ಡ್ ಅದುವೆ, ಅಷ್ಟು ಚೆನ್ನಾಗಿರುತ್ತೆ. ಏನೋ ಇವತ್ತು ಅದನ್ನು ನೋಡ್ದಂಗೆ ಆಯಿತು ದೃಶ್ಯ ನನಗೆ ಜೀಪಲ್ಲಿ. 97 ಸಾಕ್ಷಿಗಳನ್ನು ಹೆಸರಿಸಿದ್ದಾರೆ. 164 161ನಲ್ಲಿ ಹೇಳಿಕೆಗಳನ್ನು ಇವರಿಂದ ಪಡೆದುಕೊಂಡಿದ್ದಾರೆ. ಅಂದರೆ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳ ಮುಂದೆ, ಮಾನ್ಯ ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಗಳನ್ನು ದಾಖಲಿಸಿರುವುದು. ಅಂದರೆ ಅರ್ಥ, ಈ ಸಾಕ್ಷಿಗಳು ಪೊಲೀಸರ ಭಯಕ್ಕೆ ಬಿದ್ದು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಬ ಆರೋಪವನ್ನು ಮಾಡುವಂತಿಲ್ಲ ನಾಳೆ. ಅದರಿಂದ ಹಿಂದೆ ಸರಿಯುವ ಪ್ರಯತ್ನವನ್ನು ಬೇಕಾದರೆ ಮಾಡಬಹುದು ಅವರು. ಅದನ್ನು ನ್ಯಾಯಾಲಯ ಹೇಗೆ ಪರಿಗಣಿಸುತ್ತೋ ಹಾಗೆ ಪರಿಗಣಿಸುತ್ತಾಗ. ಆದರೆ ಎದುರಿಸ್ಬಿಟ್ಟು ನಮ್ಮನ್ನು ಕರ್ಕೊಂಬಂದಿದ್ದು ಮಾಡಿಸ್ಬಿಟ್ರು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ನ್ಯಾಯಾಧೀಶರು ಅದನ್ನು ಒಪ್ಪಲ್ಲ. ನನ್ನ ಮುಂದೆ ಏನು ಅವಾಗ ಕಡಲೆಕಾಯಿ ಬೀಜ ತಿಂತಿದ್ರ ಅಂತ ಕೇಳ್ತಾರೆ. ಆಮೇಲೆ ಏನಿಯೋ 59 ಕಡೆ ಪಂಚನಾಮೆಯನ್ನು ಮಾಡಿದ್ದೇವೆ. ಹಲವಾರು ಸ್ಥಳಗಳಿರಬಹುದು. ಅದು ಶವವನ್ನು ಎಸೆದ ಸ್ಥಳ, ಶೆಡ್ಡು, ರೇಣುಕಾಸ್ವಾಮಿಯ ಮನೆ, ಅವನನ್ನು ಕಿಡ್ನ್ಯಾಪ್ ಮಾಡಿದ ಜಾಗ, ಡ್ಯಾಶು ಅದ್ಯಾವುದೋ ಬಿಯರ್ ಅಂಗಡಿನೋ ಲಿಕ್ಕರ್ ಗುಂಡಂಗಡಿನೋ ಅಥವಾ ಯಾರ್ದೋ ಮನೆ, ಎಲ್ಲ ತರಾವರಿ ಜಾಗಗಳು. 231 ಸಾಕ್ಷ್ಯಗಳ ಸಂಗ್ರಹ, 8 ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ FSLದು ವಿಧಿವಿಜ್ಞಾನ ಪ್ರಯೋಗಾಲಯದ 8, CFSL ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕೇಂದ್ರ ಸರ್ಕಾರದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರ 8 ವರದಿಗಳು ಮತ್ತು 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ. ಇದೆಲ್ಲ ಜೊತೆಗೆ ತನಿಖೆಯಲ್ಲಿ 56 ಪೊಲೀಸರು ಭಾಗಿಯಾಗಿದ್ದರು ಎಂಬ ವಿವರಗಳನ್ನು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಸರ್, ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಾಗಿದೆ ಸರ್. ಮುಂದೆ ಇರೋದು ಕಾನೂನು ಹೋರಾಟನ ಅಥವಾ ಇನ್ನೂ ಬೇರೆ ಪ್ರೊಸೀಜರ್ ಇರುತ್ತೆ ಸರ್? ಅಲ್ಲ, ಮುಂದೆ ಇನ್ನು ಕಾನೂನು ಹೋರಾಟನೇ, ಅನ್ಲೆಸ್ ದೇರ್ ಇಸ್ ಎನ್ ಅಡಿಷನಲ್ ಇನ್ವೆಸ್ಟಿಗೇಷನ್ ಇನ್ ಅಡಿಷನಲ್ ಚಾರ್ಜ್ ಶೀಟ್ ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಈಗ ಕಾನೂನಿನ ಹೋರಾಟನೇ. ಅದರಲ್ಲೇನು ದೊಡ್ಡ ಅನುಮಾನ ಇಲ್ಲ. ಪೊಲೀಸರ ಮುಂದಿರುವಂತಹ ಸವಾಲುಗಳು ಇನ್ನೂ ಮೊದಲು ಈ ಕ್ರೈಮು ಎಸ್ಟಾಬ್ಲಿಷ್ ಆಗಬೇಕು ನ್ಯಾಯಾಲಯಕ್ಕೆ. ಓಕೆ, ದಿ ಕ್ರೈಮ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್. ಓಕೆ ಅನ್ನೋದಕ್ಕೆ ಇದು ಹಲವು ಹಂತಗಳಲ್ಲಿ ನಡೆದುಕೊಂಡು ಬಂದಿರುವುದರಿಂದ ಈ ಕ್ರೈಮು 17 ಜನರಲ್ಲಿ ಈ ಹಂತಗಳಲ್ಲಿ ಯಾರ್ಯಾರ ಪಾತ್ರ ಏನೇನು ಎಂಬುದು ಸ್ಥಿರವಾಗಬೇಕು. ಒದ್ದಿರುವವರು, ಹೊಡೆದಿರುವವರು 6 ಜನನೂ 7 ಜನನೂ ಇರ್ಬೋದು. ಬಟ್ ಎಕ್ಸಾಕ್ಟ್ಲಿ
ಯಾರೋ ಒದ್ದಾಗ ಆಗಿದೆ ಮರ್ಡರ್ ಅನ್ನೋದು ಬರಬೇಕೀಗ. ಇಲ್ದಿದ್ರೆ ಎಲ್ಲರದ್ದು ಕಂಬೈನ್ಡ್ ಆಗಿದೆ ಅನ್ನೋದಕ್ಕೆ ಕಲೆಕ್ಟಿವ್ಲಿ ಬಿಸಿಗಾಕೋಬೇಕಾಗವ್ರುಗಳು. ಎಲ್ಲರೂ ಒದ್ದಿರುವುದರಿಂದ ಗುಂಪು ಕ್ರೈಮ್ ಆಗಿರೋದ್ರಿಂದ ಮರ್ಡರ್ ಇರ್ಬೋದು, ಎಲ್ಲರ ಮೇಲೂ ಬರ್ಬೋದು ಅಥವಾ ಒಬ್ಬರ ಮೇಲೇ ಬರ್ಬೋದು, ಗೊತ್ತಿಲ್ಲ. ಅದೆಲ್ಲ ಆಗಬೇಕು. ಇಲ್ಲಿ ಪ್ರಾಬ್ಲಮ್ ಇವಾಗ ಏನು, ಫಸ್ಟು ಇದು ಆಗಿದ್ದಿದ್ದು ಪ್ರಚೋದನೆ. ಹೌದು. ಯಾರಿಂದ ಪ್ರಚೋದನೆ? ರೇಣುಕಾಸ್ವಾಮಿಯಿಂದಲೇ ಪ್ರಚೋದನೆ ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅಶ್ಲೀಲ ಮೆಸೇಜ್ಗಳನ್ನು ಆತ ಕಳಿಸಿದ್ದಾನೆ, ಹಾಗಾಗಿ ಅಲ್ಲಿಂದಲೇ ಪ್ರಚೋದನೆ ಆರಂಭವಾಗಿದೆ ಅಂತ ಇರಬಹುದು. ಆದರೆ ಆ ಪ್ರಚೋದನೆಗೆ ಒಳಗಾಗಿ ತಾನೂ ಪ್ರಚೋದನೆಯನ್ನ ಮಾಡಿದ್ದು ಯಾರು? ನೆಕ್ಸ್ಟು ಪವಿತ್ರ ಗೌಡ. ಆ ಹಂತ ಮುಗೀತು. ಪ್ರಚೋದನೆಯ ಭಾಗವಾಗಿ ನಡೆದದ್ದು ಏನು? ಕಿಡ್ನ್ಯಾಪ್. ಕಿಡ್ನ್ಯಾಪಿನ ನಂತರ ಏನು? ಕರ್ಕೊಂಬಂದ್ರ ಏನು ಮಾಡಿದ್ರು ಅಂತ ಇಲ್ಲೀಗಲಿ ಶೆಡ್ಗೆ ಕರ್ಕೊಂಬಂದು ಕನ್ಫೈನ್ ಮಾಡಿರೋದು, ಅಕ್ರಮವಾಗಿ ಕೂಡಿ ಹಾಕುವುದು, ಕಟ್ಟಿ ಹಾಕುವುದು, ಒಬ್ಬನನ್ನ ಅವನ ಇಚ್ಛೆಗೆ ವಿರುದ್ಧವಾಗಿ ಇದು ಮಾಡೋದು ಮಾಡಿದ್ದಾರೆ. ಅದಾದ ಮೇಲೆ ನಿಮ್ಗಲ್ಲಿ ಬರೋದು ಯಾವುದು? ಹಲ್ಲೆ, ಹೊಡೆಯೋದು, ಬಡಿಯೋದು, ಮಾಡೋದು, ಮಗದೊಂದು ಮತ್ತೊಂದು, ಇವೆಲ್ಲ ಬರಬೇಕು. ಇದಾದ ಮೇಲೆ ಮರ್ಡರ್ ಬರಬೇಕು. ಇದಾದ ಮೇಲೆ ಸಾಕ್ಷ್ಯ ನಾಶ ಬರಬೇಕು. ಇದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ ಇರುತ್ತೆ. ಆ ಪಾತ್ರಗಳಿಗೆ ತಕ್ಕಂತೆ ಅವೆಲ್ಲವೂ ಇತ್ಯರ್ಥವಾಗಬೇಕು ನಾಳೆ ನ್ಯಾಯಾಲಯದಲ್ಲಿ. ಬಟ್ ಮುಖ್ಯವಾಗಿ ಕಾಡುವಂಥದ್ದು ಸರ್, ಈ ಗುಂಪಲ್ಲಿ ಈ ರೀತಿಯಾಗಿ ಹೊಡೆದು ಹಾಕಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂತ ಪ್ರಕರಣ ಇದಾಗಿರೋದ್ರಿಂದ ಎಲ್ಲರಿಗೂ ಒಂದೇ ತರಹದ ಶಿಕ್ಷೆಗೆ ಗುರಿ ನೆಸೆಸರಿ ಹಾಗಾಗಬೇಕಾಗಿಲ್ವಾ ಸರ್? ನೋ, ನಾಟ್ ನೆಸೆಸರಿ. ಓಕೆ, ನಾಟ್ ನೆಸೆಸರಿ. 17 ಜನರಿಗೆ ಏಕಪ್ರಕಾರವಾಗಿ ಏಕನಾದದಂತೆ ಒಂದೇ ತೀರ್ಮಾನವನ್ನು ನ್ಯಾಯಮೂರ್ತಿಗಳು ಕೊಟ್ಟು ಬಿಡುತ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಆಗ್ಬೇಕಾಗೂ ಇಲ್ಲ. ಪಾತ್ರಗಳು ಬೇರೆ ಇದೆ. ಶೆಡ್ ನಲ್ಲಿ ಹಲ್ಲೆ ಮಾಡಿದಂತವ್ರ ಮೇಲೆ ಅಲ್ಲೂ ಬೇರೆ ಇರ್ಬೋದು. ಅಲ್ಲಿ ಪಾತ್ರಧಾರಿಗಳು ಯಾರು ಏನು ಅಂದ್ರೆ ಅವ್ರವ್ರ ಲಾಯರ್ಗಳು ಪ್ರೂವ್ ಮಾಡ್ಬೇಕೀಗ. ಅಮ್ಮವನಲ್ಲಿ ಇರ್ಬೋದು, ಬಟ್ ಅವನು ಇದನ್ನು ಮಾಡಿಲ್ಲ ಅನ್ನೋದು. ಫಾರ್ ಎಕ್ಸಾಂಪಲ್, ಅಂತಹ ಒಂದು ವಾದ ಮೊನ್ನೆ ನಿಮಗೆ ಬೈಲ್ ಅಪ್ಲಿಕೇಶನ್ ಅಲ್ಲಿ ಬಂದಾಗ ಪವಿತ್ರ ಗೌಡದಲ್ಲಿ ಬರಕ್ ಸ್ಟಾರ್ಟ್ ಆಯ್ತದು ಅಂತ ಒಂದು ವಾದ. ಲೈಟ್ ಆಗಿ ಬಂತು, ಫುಲ್ ಬರದೇ ಇದ್ರು. ಅದೆಷ್ಟರ ಮಟ್ಟಿಗೆ ನ್ಯಾಯಾಲಯದಲ್ಲಿ ನಾಳೆ ಪರಿಣಾಮ ಬೀರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ಬಂತು ಅಂತದ್ದು. ಪ್ರಾಬಬಲಿ ಶಿ ವಾಸ್ ಪ್ರೆಸೆಂಟ್, ಮೇ ಬಿ ಅಲ್ಲಿ ಇದ್ಲು ಆಕೆ, ಅವಳೊಂದು ಚಪ್ಪಲಿ ಹೊಡೆದಿರಬಹುದು, ಆದರೆ ಸತ್ತಿರೋದಲ್ಲ ಅನ್ನೋ ಥರದ್ದು ಒಂದು ವಾದ ಬಂತು. ಹೌದು. ಹಾಗಾಗಿ ಅವರವರ ಪಾತ್ರಗಳು ಏನು ಅನ್ನೋದಾಗಬೇಕು. ಹಾಗಾಗಿ 17 ಜನಕ್ಕೆ ಒಂದೇ ಪರಿಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು ಅಂತಿಲ್ಲ, ಆಗಲ್ಲ. ಈ ಪ್ರಕರಣಗಳು ನೋಡಿದಾಗ ಆರೋಪಿ 1, 2, 3 ನೋಡಿದಾಗ ಇವರ ಪಾತ್ರಗಳ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರಬೇಕಾದ್ರೆ ಬೇಲ್ ಸಿಗೋದು ಬಹುತೇಕ ಡೌಟಾ ಸರ್? ನ್ಯಾಯಾಲಯಗಳು ಏನು ಮಾಡುತ್ತವೆ ಅನ್ನೋದನ್ನು ನಾವು ಊಹಾತ್ಮಕವಾಗಿ ಕುಳಿತುಕೊಂಡು ಚರ್ಚೆ ಮಾಡೋದು ಒಳ್ಳೆಯದಲ್ಲ. ಇಟ್ಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್ ಲೀಗಲಿ ಸ್ಪೀಕಿಂಗ್. ಭಾವನೆಗಳು ನಮಗೆ 1000 ಇರಬಹುದು. ಹೊರಗಡೆ ಫುಟ್ಪಾತಲ್ಲಿ ನಿಂತುಕೊಂಡು ವ್ಯಕ್ತ ಮಾಡುವ ಭಾವನೆಗಳೇ ನ್ಯಾಯಾಲಯದ ಭಾವನೆಗಳೆಂದು ಬಿಂಬಿಸಕ್ಕೆ ಹೋಗಬಾರ್ದು ನಾವು ಇವತ್ತಿನ ಪರಿಸ್ಥಿತಿಗಳಲ್ಲಿ. ಹವೆವರ್, ಹ್ಯಾವಿಂಗ್ ಸೆಡ್ ದಟ್, ಅದನ್ನು ಹೇಳಿರೋದ್ರಿಂದ ಆಗಿರೋದ್ರಿಂದ ನ್ಯಾಯಾಲಯ ಪರಿಗಣಿಸೋದು ಏನು ಬೇಲ್ನಲ್ಲಿ? ಇಲ್ಲಿಯವರೆಗೆ ತನಿಖೆ ಆಗಬೇಕು, ಹಾಗಾಗಿ ಬೇಲ್ ಇರಲ್ಲ ಅಂತಿತ್ತು. ಈ ಪ್ರಕರಣದಲ್ಲಿ ಆರೋಪಿಗಳು ಬೇಲ್ಗೆ ಹಾಕಲೂ ಇಲ್ಲ, ಎಕ್ಸೆಪ್ಟ್ 3 ಜನ ಲಾಸ್ಟ್ ಮಿನಿಟಲ್ಲಿ ಅಟೆಂಪ್ಟ್ ಮಾಡಿದ್ದು ಬಿಟ್ರೆ. ಈಗ ಆರೋಪ ಪಟ್ಟಿ ಆಯಿತು. ಸೊ ವಾದ ಏನಿರುತ್ತೆ ಸಾಮಾನ್ಯವಾಗಿ ಪ್ರಕರಣಗಳಲ್ಲಿ, ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ, ಆರೋಪ ಪಟ್ಟಿ ಸಲ್ಲಿಕೆಯಾದ ಮೇಲೆ ತನಿಖೆ ಇನ್ನು ಬಾಕಿ ಇಲ್ಲ ಅಂತ ಅರ್ಥ. ಬಟ್ ಪೊಲೀಸ್ನವ್ರು ಹೇಳ್ತಾರೆ ಬಾಕಿ ಇದೆ ಅಂತಾರೆ. ಇಲ್ಲಿ ಅದನ್ನ ಅವರು ಒಂದು ಕ್ಯಾವಿಯೇಟ್ ತರ ಹಾಕೋತಾ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಬಾಕಿ ಇಲ್ಲ ಅಂತ ಅಸ್ಯೂಮ್ಡ್ ಅದು. ಇನ್ನು ತನಿಖೆಗೇನು ಇಲ್ಲ, ಮುಗೀತು ಎಲ್ಲ. ಹಾಗಿದ್ದಾಗ ನಾನು ತನಿಖೆಯ ಹಾದಿಯನ್ನು ತಪ್ಪಿಸುವ ಪ್ರಶ್ನೆಯೇ ಇಲ್ಲ, ನನಗೆ ಬೇಲನ್ನು ದಯಪಾಲಿಸಿ, ಜಾಮೀನನ್ನು ಕೊಡಿ ಅಂತ ಕೇಳೋದು ಕ್ರಮ. ಆದರೆ ಕೆಲವೊಮ್ಮೆ ನ್ಯಾಯಾಲಯಗಳು ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಎಂದ ಮಾತ್ರಕ್ಕೆ ಸಾಕ್ಷ್ಯ ನಾಶದಲ್ಲೂ ಸಾಕ್ಷಿಗಳನ್ನು ಬೆದರಿಸುವ ವಿಚಾರದಲ್ಲೂ ವಿಚಾರಣೆಯ ಹಾದಿ ತಪ್ಪಿಸುವಂತಹ ಕೃತ್ಯಗಳನ್ನು ಮಾಡುವುದಿಲ್ಲ ಅನ್ನೋ ನಂಬಿಕೆಗೆ ನ್ಯಾಯಾಲಯ ಬರಬೇಕು. ಕಾರಣ ಈ ಕೇಸಲ್ಲಿ ಸಾಕ್ಷಿ ನಾಶ ಕೂಡ ಆಗೋಗಿದೆ. ವಿ ಹ್ಯಾವ್ ನೋ ಐಡಿಯಾ, ಲೆಟ್ ದಿ ಕೋರ್ಟ್ ಡಿಸೈಡ್ ದಟ್. ನೀವು ಹೇಳ್ತಿರೋದು ಜೈಲಲ್ಲಿ ಕೂತಿದ್ರು, ಯಾರ್ದೋ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತಾ ಇದ್ರು, ಅಲ್ಲಿ ಯಾರ್ದೋ ಜೊತೆ ಪ್ಲಾಟ್ ಮಾಡ್ತಿದ್ರು, ಸಾಕ್ಷ್ಯನ ನೀನು ನಾಶ ಮಾಡಿಸು, ನೀನು ಹೆದರ್ಸ್ಬಿಡು, ನಾನು ಇದನ್ನ ಮಾಡ್ಬಿಡ್ತೀನಿ. ಅದಲ್ಲ, ಈ ಪ್ರಕರಣ ಕೊಲೆ ಆದ ನಂತರನೇ ಅಲ್ಲೇ ಹಲವು ಸಾಕ್ಷ್ಯಗಳ ನಾಶಕ್ಕೂ ಆಗೋಯ್ತದು. ಅದಾದ ಮೇಲಿನ ಪ್ರಶ್ನೆ. ಹಾಗಾಗಿ ಅದೆಲ್ಲ ಹೇಳ್ಬೋದು ಯಾರು ಬೇಕಾದ್ರೂ. ಅಥವಾ ಇವರು ಪ್ರಭಾವಿಗಳು,
ಇವ್ರಿಗೆ ಕಾನೂನಿನ ಮೇಲೆ ಯಾವುದೇ ಗೌರವ ಇದು ಇಲ್ಲ, ಹಾಗಾಗಿ ಇವ್ರನ್ನ ಬಿಡೋದು ಡೇಂಜರಸ್ಸು ವಾದ ಮಂಡಿಸ್ಬೋದು. ಬಟ್ ದ್ಯಾಟ್ ಈಸ್ ಅಗೈನ್ ಕೋರ್ಟ್ ವಿಲ್ ಟೇಕ್ ಎ ಕಾಲ್ ವೆದರ್ ದಿ ಅಕ್ಯೂಸ್ಡ್ ಆಫ್ಟರ್ ದಿ ಚಾರ್ಜ್ ಶೀಟುವೆ ಸ್ಟಿಲ್ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ನಲ್ಲಿ ಇಂಟರ್ಫಿಯರ್ ಆಗ್ತಾರಾ, ಆಗುವ ಸಾಮರ್ಥ್ಯ ಇದೆಯೋ, ಆಗಬಹುದು ಅಂದರೆ ಅದು ಹದಗೆಡತ್ತಾ ಕೇಸು, ಆಗ ಕೊಡಲ್ಲ ಅನ್ನೋ ತೀರ್ಮಾನಕ್ಕೆ ಬೇಕಾದ್ರೂ ಬರ್ಬೋದು, ಇಲ್ಲ ಹಾಗೇನಿಲ್ಲ ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬೇಕಾದ್ರೂ ಬರ್ಬೋದು. ಪೊಲೀಸರ ಪಾತ್ರ ಇಲ್ಲಿಗೆ ಮುಗಿಯುತ್ತೆ ಅಂತ ಪೊಲೀಸರು ಸಾಕ್ಷಿಗಳನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ಕೋಬೇಕು. ಇನ್ಮೇಲೆ ಶುರು ಆಗ್ಬೇಕು. ದಿ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಪೊಲೀಸರು ವಿಲ್ ಹ್ಯಾವ್ ಟು ಡೂ ಇಟ್. ಅದನ್ನು ಎಷ್ಟರ ಮಟ್ಟಿಗೆ ಮಾಡೋಕ್ಕಾಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿಗಿಂತ ಇತರೆ ಸಾಕ್ಷಿಗಳು ಸ್ಟ್ರಾಂಗ್ ಇದ್ದಂಗಿದೆ. ಡಿಜಿಟಲ್ ಎವಿಡೆನ್ಸ್ ಪ್ರತ್ಯಕ್ಷ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳಿಗಿಂತ ಎಕ್ಸೆಪ್ಟ್ 164 ಬಿಟ್ಬಿಟ್ರೆ 164ನಲ್ಲಿರೋದು ಬಿಟ್ಬಿಟ್ರೆ ಇದೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಕಡಿಮೆ ಇದ್ದಂಗಿದೆ. ಡಿಜಿಟಲ್ ಎವಿಡೆನ್ಸ್ಗಳೇ ತುಂಬಾ ಬೇರೆ ಎವಿಡೆನ್ಸ್ಗಳಿದೆ, ಅದು ಡಿಜಿಟಲ್ಲೂ ಒಂದು ಮೆಟೀರಿಯಲ್ಲು ಬೇರೆ ಬೇರೆ ಏನೇನೋ ಸೀಸ್ ಮಾಡಿದ್ದಾರೆ, ಹಂಗಾಗಿ ಅದೂ ಇದೆ. ಹಾಗಾಗಿ ಪೊಲೀಸರು ಎಷ್ಟು ಸಾಧ್ಯವೋ ಅಷ್ಟು ಆ ಎವಿಡೆನ್ಸ್ ಏನು ತೊಂದರೆ ಇಲ್ಲ, ಈ ಸಾಕ್ಷಿಗಳೇನಿದ್ದಾರೆ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದನ್ನು ನೋಡಬೇಕು. ಎರಡನೇದು, ಪ್ರಕರಣವನ್ನು ನಡೆದ ನಂತರ ತನಿಖೆಯನ್ನು ನಡೆಸಿರುವಂತಹ ಆಸಕ್ತಿ, ನಿಷ್ಪಕ್ಷಪಾತವಾದಂತಹ ನಿಲುವು, ಕಾಠಿಣ್ಯಯುತವಾದಂತಹ ತನಿಖೆ ಏನಿದೆ, ಆ ಉತ್ಸಾಹವನ್ನು ಕೋರ್ಟ್ ಮುಂದೆ ಡಿಪೋಸ್ ಮಾಡ್ತಾ ಇರುವಂಥ ಅಧಿಕಾರಿಗಳು ಉಳಿಸ್ಕೋಬೇಕು. ಅಲಾಂಗ್ ವಿತ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಉಳಿಸ್ಕೋಬೇಕು. ಆಗ ಒಂದು ಹಂತಕ್ಕೆ ಬರಬಹುದು. ಸೊ ಪೊಲೀಸರಿಗೆ ನಿಜವಾಗಲೂ ಅಥವಾ ರಾಜ್ಯ ಸರ್ಕಾರಗಳಿಗೆ ಇಂತಹ ಪ್ರಕರಣಗಳಲ್ಲಿ ಏನೇ ಇರಬಹುದು ಸಂದೇಶ, ಅವ್ರು ಮಾಡಿದ್ದಾರೋ ಮಾಡಿಲ್ವೋ ಪ್ರಶ್ನೆ ಬೇರೆ. ನಾನು ಮಾಡಿದ್ದಾರೆ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಆರೋಪ ಪಟ್ಟಿ ಆದ ತಕ್ಷಣ. ಹಾಗಾಗಿ ಏನಿದು ಆದರೆ ಆಗಬೇಕು, ಜನತೆಗೆ ನ್ಯಾಯದಲ್ಲಿ ಬೇಗ ನಂಬಿಕೆ ಬರಲಿ. ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ, ಬೇರೆ ಪ್ರಕರಣದ ಸಿವಿಲ್ ಡಿಸ್ಪ್ಯೂಟ್ಸು, ಇನ್ನೊಂದು ಡಿಸ್ಪ್ಯೂಟು ಮತ್ತೊಂದು ಡಿಸ್ಪ್ಯೂಟ್ ಅಂದರೆ 4 ದಿನ ಹಿಂಗಾಯಿತು ಹಂಗಾಯಿತು ಅಂದರೆ ದೇಶ ಬಿದ್ದೋಗಲ್ಲ. ಇಂಥ ಪ್ರಕರಣದಲ್ಲಿ ಇಂತಂದಾಗ ಮೇ ಬಿ ನೌ ದ ಚಾಲೆಂಜ್ ಫಾರ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಆರ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಏನು ಅಂದರೆ, ಕ್ಯಾನ್ ಇಟ್ ಗೋ ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಕ್ವಿಕ್ ಆಗಿ ಮುಗಿಸೋ ರೀತಿಯಲ್ಲಿ ಏನಾದ್ರು ಒಂದು ತೀರ್ಮಾನಕ್ಕೆ ಬರ್ಬೋದು.